ಇನ್ನು ಗರ್ಭಿಣಿ ಹಾಗೆ ಬಾಣಂತಿಯರ ಊಟಕ್ಕೂ ಸಹ ಯುದ್ಧದ ಬಿಸಿ ತಟ್ಟಿದೆ. ಸಿಲಿಂಡರ್ ಇಲ್ಲದೆ ಆಸ್ಪತ್ರೆಯ ರೋಗಿಗಳಿಗೆ ಊಟ ಮಾಡಲಿಕ್ಕೂ ಸಹ ಅಥವಾ ಊಟವನ್ನು ತಯಾರು ಮಾಡಲಿಕ್ಕೂ ಸಹ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾದಗಿರಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಅಡುಗೆ ತಯಾರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಿಲಿಂಡರ್ ಇಲ್ಲದೆ ಆಸ್ಪತ್ರೆಯ ರೋಗಿಗಳಿಗೆ ಊಟಕ್ಕೆ ತೊಂದರೆ ಆಗಿದೆ. ಯಾದಗಿರಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ಆಗಿರುವಂಥದ್ದು. 300 ಒಳರೋಗಿಗಳಿಗೆ ಅಡುಗೆ ಮಾಡಲು ಸಿಲಿಂಡರ್ ಇಲ್ಲ. ಸರ್ಕಾರಿ ಆಸ್ಪತ್ರೆಯ ಹಿಂಭಾಗದಲ್ಲೇ ಸೌದೆ ಒಲೆಯನ್ನು ಇಟ್ಕೊಂಡು ಅಡುಗೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಒಂದು ಕಡೆ ಗ್ಯಾಸ್ ಸಮಸ್ಯೆ, ಮತ್ತೊಂದೆಡೆ ಬೇಸಿಗೆ, ಸಿಕ್ಕಾಪಟ್ಟೆ ಬಿಸಿಲು. ಸೌದೆ ಒಲೆಯಲ್ಲಿ ಏನಾದರೂ ಈ ಟೈಮಲ್ಲಿ ಅಡುಗೆ ಮಾಡಿದ್ರೆ ಬೆಂದೋಗ್ಬಿಡ್ತೀವಿ, ಅಷ್ಟು ಬಿಸಿ ಇರುತ್ತೆ. ಸೊ ಹೀಗಾಗಿ ಹೆಂಗಪ್ಪ ನಾವು ಅಡುಗೆ ಮಾಡೋದು, ಈ ಸಮಸ್ಯೆ ಬೇಗ ಬಗೆಹರಿಸಿ ಅಂತ ಸಿಬ್ಬಂದಿಗಳು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಈಗ ಈ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಉಚಿತವಾಗಿ ಆಹಾರದ ವ್ಯವಸ್ಥೆ ಇರುತ್ತೆ. ಅದರಲ್ಲೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಅಥವಾ ಗರ್ಭಿಣಿಯರಿಗೆ ಮೊಟ್ಟೆ ಕೊಡ್ತಾರೆ ಮತ್ತು 3 ಹೊತ್ತು ಊಟ ಕೊಡ್ತಾರೆ. ಅದನ್ನು ಅಡುಗೆ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಬಂದು, ಯಾಕಂದರೆ ಅವ್ರಿಗೆ ಬಹಳ ಕೇರ್ಫುಲ್ಲಾಗಿ ಅಡುಗೆ ಮಾಡಬೇಕಾಗುತ್ತೆ. ಪಥ್ಯ ಆಹಾರ ಅಂತ ಕರಿತೀವಲ್ಲ, ಅದನ್ನು ಆ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಅದಕ್ಕೆ ಸಿಲಿಂಡ್ರ್ ಬೇಕು ಮತ್ತು ಅದಕ್ಕೆ ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕಾಗುತ್ತೆ. ಆದರೆ ಸಿಲಿಂಡರ್ ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸೌದೆ ಒಲೆಗಳನ್ನು ಇಟ್ಕೊಂಡು ಅಡುಗೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಓಪನ್ ಸ್ಪೇಸ್ ಬೇರೆ, ಬಿಸಿಲು ಬೇರೆ ಜಾಸ್ತಿ ಇದೆ. ಸೌದೆ ಒಲೆ ಹಾಕೋದ್ರಿಂದ ಬೆಂಕಿ ಆ ಶಾಖ ಜಾಸ್ತಿಯಾಗಿ ಮತ್ತೆ ಮೈ ಸುಡುತ್ತೆ. ಅಲ್ಲಿ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಬೆವುತು ನೀರಾಗಿ ಹೋಗ್ಬಿಡ್ತಾರೆ ಅಡುಗೆ ಮಾಡೋ ಅಷ್ಟರಲ್ಲಿ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಮಹೇಶ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಯುದ್ಧಕ್ಕೆ ಅಲ್ಪ ವಿರಾಮ ನೀಡಿದ್ರು ಕೂಡ ಏನಂದ್ರೆ ಆ ಒಂದು ಯುದ್ಧ ತಂದಿಟ್ಟಂತ ಒಂದು ಅವಾಂತರ ಏನಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಸದ್ಯ ನಾವು ಯಾದಗಿರಿ ನಗರದ ಏನಂದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಹಿಂಭಾಗದಲ್ಲಿ ಏನಂದ್ರೆ ಅಡಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದು ಏನಂದ್ರೆ ಗ್ಯಾಸ್ ಇಲ್ಲದ ಕಾರಣಕ್ಕಾಗಿ ಏನಂದ್ರೆ ಸೌದೆ ಒಲೆಯನ್ನ ಕೂಡ ಇಲ್ಲಿ ಬಳಸಿಕೊಂಡು ಏನಂದ್ರೆ ಅಡಿಗೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನಂದ್ರೆ 300 ರೋಗಿಗಳಿಗೆ ಏನಂದ್ರೆ ಈ ಒಂದು ಸೌದೆ ಒಲೆಯ ಮೇಲೆ ಅಡಿಗೆ ಪ್ರಿಪೇರ್ ಮಾಡಿ ಇಲ್ಲೇ ಕೊಡ್ತಕ್ಕಂಥದ್ದು. ಸದ್ಯ ಏನಂದ್ರೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಏನಂದ್ರೆ ಸಾಕಷ್ಟು ಕೂಡ ತೊಂದರೆ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಬೇಸಿಗೆ ಸಮಯದಲ್ಲಿ ಸಾಕಷ್ಟು ಬಿಸಿಲು ಇರುತ್ತೆ. ಅಂತ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಏನಂದ್ರೆ ಅದು ಹೊರಗಡೆ ಅಡಿಗೆ ಒಲೆ ಹಚ್ಚಿ ಕೂಡ ಅವರು ಅಡಿಗೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಾಕಷ್ಟು ಏನಂದ್ರೆ ತೊಂದರೆ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅಡಿಗೆ ಸಹಾಯಕರು ಕೂಡ ಇದಾರೆ, ಅವ್ರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ಈಗ ಬೇಸಿಗೆ ಬಿಸಿಲು ಒಂದ್ ಕಡೆಗೆ, ಗ್ಯಾಸ್ ಸಿಲಿಂಡರ್ ಇಲ್ಲ, ಹೊರಗಡೆ ಅಡಿಗೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗ್ತದೆ. ಸರ್ ಬಹಳ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ಮಾಡ್ರಿ, ಮತ್ತೆ ತಂದ್ ಕೊಟ್ಟಿ ಅಂತಾರ ಸರ್ ಅವ್ರು. ಈ ಬರತನ ಮಾಡ್ರಿ ಅಂತ ಹೇಳ್ರಿ ಸರ್. ಈಗ ಅದು ಬಂದಾಗಿಂದನ ಇದು ವಾರ ಮಾಡಕತ್ತೀರಿ ಸರ್. ಅಲ್ಲಮ್ಮ, ಈಗ ಎಷ್ಟು ದಿನಗಳಿಂದ ಈ ತೊಂದರೆ ಆಗ್ತಾ ಇದೆ? ಹ್ಞೂನ್ರಿ ಸರ್, ಇವಾಗ ತೊಂದ್ರೆ ಆಗಿದ್ರಿ. ಇಷ್ಟ ದಿನ ಆದ್ರೂ ಮತ್ತೆ 16 ವರ್ಷ ಆತ್ರಿ ನಾ ಬಂದು, ಏನು ತೊಂದ್ರೆ ಆಗಿಲ್ರಿ ಸರ್. ಯುದ್ಧ ಆದ್ಮೇಲೆ ಹ್ಞೂನ್ರಿ ಸರ್, ಯುದ್ಧ ಬಹಳ ಬಿಸಿಲು ಹೌದ್ರಿ. ನೋಡ್ರಿ, ಕಾಲ್ ನಿಂದ್ರಕ್ ಬರಲ್ರಿ ಸರ್, ತ್ರಾಸ ಆಗತೈತ್ರಿ. ಈಗ ಒಳಕ್ ಕೊಟ್ಟು ತೊಗೊಂಬಂದ್ ಇಡೋದು, ಮತ್ತೆ ಹೋಗಿ ಒಳಗ್ ಇಡೋದು, ಇವೆಲ್ಲ ತೊಳೆಯೋದು, ಮತ್ತೆ ಒಬ್ಬರು ಹೋಗಿ ಅಲ್ಲಿ ಮಾಡೋದ್ರಿ ಸರ್. ಬಾಳ ಕಷ್ಟ ಆಗತೈತ್ರಿ. ಎಷ್ಟು ಜನಕ್ಕೂ ಇಲ್ಲಿ ಅಡಿಗೆ ಮಾಡ್ತಾರಮ್ಮ ಪ್ರಿಪೇರ್? ನಾವು 2 ಅಡಿಗೆ ಮಾಡಾರ್ರಿ. ಅವ್ರು ಲೇಬರ್ ಒಂದು 4 ಮಂದಿ ಅಡಿಗೆ ನೀಡಾರ್ರಿ ಸರ್. ಇಷ್ಟ ಮಂದಿ ನೋಡ್ರಿ, ಒಟ್ಟು 4 ಮಂದಿ ಗಂಡ್ ಮಕ್ಳು ಸರ್, 3 ಹೆಣ್ಮಕ್ಳು ಸರ್. ಅಲ್ಲಿ ಎಷ್ಟು ಜನಕ್ಕೆ ಅಡಿಗೆ ಮಾಡ್ತಾರೆ? 300 ಜನ ರೀ. 300 ಜನ. ನೋಡಿದ್ರಲ್ಲ, ಇದು ಏನಂದ್ರೆ ಅಡಿಗೆ ಸಿಬ್ಬಂದಿ ಅವರು ಹೇಳ್ತಕ್ಕಂಥದ್ದು ಏನಂದ್ರೆ ಸಾಕಷ್ಟು ನಾವು ಏನಂದ್ರೆ 300 ಜನರಿಗೆ ಏನಂದ್ರೆ ಈ ಒಂದು ಅಡಿಗೆ ಒಲೆ ಮೇಲೆ ಕೂಡ ಅಡಿಗೆ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಒಂದು ಬಿಸಿಲಿನ ತಾಪ ಒಂದ್ ಕಡೆ ಆದ್ರೆ ಏನಂದ್ರೆ ಗ್ಯಾಸಿನ ಅಭಾವ ಮತ್ತೊಂದು ಕಡೆಯಲ್ಲಿ ಕೂಡ ನಮ್ಗೆ ತಲೆನೋವು ಕೂಡ ಮಾಡ್ತಾ ಇದೆ. ಕೂಡ್ಲೆ ಏನಂದ್ರೆ ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು, ಮೇಲ್ದರ್ಜೆ ಅಧಿಕಾರಿಗಳು ಯಾರು ಬರ್ತಾರೆ ಅವ್ರು ಕೂಡ್ಲೆ ಏನಂದ್ರೆ ಗ್ಯಾಸ್ ಸಿಲಿಂಡರ್ ಕೂಡ ಏನಂದ್ರೆ ಸರಬರಾಜು ಮಾಡಿಸ್ಬೇಕು. ಹಾಗಾಗಿ ನಮ್ಗೆ ಈ ಒಂದು ಗ್ಯಾಸ್ ಸಿಲಿಂಡರ್ನ ಒಂದು ಸಮಸ್ಯೆ ತಲೆದೋರು ಕಡಿವಾಣ ಆಗ್ಬೋದು ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಮಹೇಶ್ ಪಾಟೀಲ್, ನ್ಯೂಸ್, ಯಾದಗಿರಿ.